सहनां भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्ति। ॐ शन्नो मित्रं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायु त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि श्रुतं वदिष्यामि सत्यं वदिष्यामि सत्यं वदिष्यामि तन्मामवतु तद्भक्तारमवतु अवतु माम् अवतु भक्तारम्। ॐ शान्ति शान्ति शान्तिः। अथ कृष्णयजुर्वेदीय तैत्तिरीयोपनिषदि भृगुवल्ली तत्र दशमोऽनुवाकः। ॐ सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ यस्माज्जातं जगत् सर्वं यस्मिन्नेव प्रदीयते येनेदं धार्यते चैव तस्मै ज्ञानात्मने नमः। चैरिमे गुरुभिः पूर्वं पदवाक्यप्रमाणतः व्याख्याताः सर्ववेदान्ताः तान् नित्यं प्रणतोऽस्म्यहम्। तैत्तिरीयकसारस्य मयाचार्यप्रसादतः विस्पष्टार्थरुचीनां हि व्याख्येयं सम्प्रणीयते। ಕೃಷ್ಣ ಯಜುರ್ವೇದದ ತೈತ್ತಿರೀಯೋಪನಿಷತ್ತಿನಲ್ಲಿ ಕೊನೆಯವಲ್ಲಿ ಭೃಗುವಲ್ಲಿ ಅದರಲ್ಲಿ 10ನೇ ಅನುವಾಕವನ್ನ ನಾವು ಈಗ ವಿಚಾರ ಮಾಡ್ತಾ ಇದ್ದೇವೆ. ಇದರಲ್ಲಿ ಈ ಒಂದು ಬ್ರಹ್ಮದ ಅನೇಕ ವಿಧವಾದ ಉಪಾಸನೆಗಳನ್ನ ಇಲ್ಲಿ ಹೇಳಿದ್ದಾರೆ ಅಷ್ಟೆ. ಉಪಾಸನೆಗಳನ್ನ ಹೇಳಿ ಅದರ ಮೂಲಕ ಹೇಗೆ ಜ್ಞಾನಾವಾಪ್ತಿ ಎನ್ನುವುದನ್ನ ಇಲ್ಲಿ ಸೂಚಿಸಿದ್ದಾರೆ ಅಷ್ಟೇ. ಇಲ್ಲಿ ಉಪಾಸನೆಗಳು ಬಗೆ ಬಗೆಯ ಉಪಾಸನೆಗಳಂತ ಹೇಳಿದ್ದಾರೆ. ಮೊದಲು ಏನು ಹೇಳಿದ್ರು? ಅನ್ನ ಅನ್ನದ ಇವುಗಳ ಉಪಾಸನೆ ಹೇಳಿದ್ರು. ಆಮೇಲಿಂದ ಏನ್ ಮಾಡಿದ್ರು? ಈ ಬ್ರಹ್ಮದ ಉಪಾಸನೆಯನ್ನು ಹೇಳುವುದಕ್ಕೆ ಹೊರಟು ಮೊದಲಿಗೆ ಆಧ್ಯಾತ್ಮಿಕವಾದ ಉಪಾಸನೆಗಳನ್ನ ಇಲ್ಲಿ ಮೊದಲಿಗೆ ಆಧ್ಯಾತ್ಮಿಕವಾದ ಉಪಾಸನೆಗಳನ್ನ ಹೇಳಿ ಏನಂತ ಹೇಳಿದ್ರು? ಕ್ಷೇಮ ಇತಿ ವಾಚಿ ಯೋಗಕ್ಷೇಮ ಇತಿ ಪ್ರಾಣಾಪಾನಯೋ ಎಂಬುದಾಗಿ, ಕ್ಷೇಮ ಎಂಬುದಾಗಿ ವಾಕ್ಯದಲ್ಲಿ, ಯೋಗಕ್ಷೇಮ ಎಂದು ಪ್ರಾಣಾಪಾನಗಳಲ್ಲಿ, ಕರ್ಮ ಎಂಬುದಾಗಿ ಹಸ್ತಗಳಲ್ಲಿ, ಹೀಗೆ ಉಪಾಸನೆಯನ್ನ ಆಧ್ಯಾತ್ಮಿಕವಾಗಿ ಬ್ರಹ್ಮದ ಉಪಾಸನೆಯನ್ನು ಹೇಳಿದ್ದಾಯಿತು. ಈಗ ಅದನ್ನೇ ಮುಂದುವರೆದು ಆಧ್ಯಾತ್ಮಿಕ ಆಯಿತು. ಈಗ ಆದಿ ದೈವಿಕವಾದ ಉಪಾಸನೆಗಳನ್ನ ಹೇಳುತ್ತಿದ್ದಾರೆ ಅಷ್ಟೆ. ಎಲ್ಲ ಉಪಾಸನೆಗಳಷ್ಟೇ, ಇನ್ನೇನಿಲ್ಲ. ಇದನ್ನು ಹೆಚ್ಚಿಗೆ ಜ್ಞಾನ ಭಾಗ ಅಂತಕ್ಕಂಥದ್ದು ಯಾವುದೂ ಇಲ್ಲ. ಈ ಆದಿ ದೈವಿಕವಾದ ಉಪಾಸನೆಗಳನ್ನು ಹೇಳ್ತಾ ಏನ್ ಹೇಳ್ತಾರೆ ಅಂತಂದ್ರೆ ನೋಡಿ, ಓಂ ಅಥ ದೈವೀ, ಯಾವುದು? ದೈವಿ ಉಪಾಸನೆ, ಆಧ್ಯಾತ್ಮಿಕವಾದ ಉಪಾಸನೆ, ಆದಿ ದೈವಿಕವಾದ ಉಪಾಸನೆ. ಆಧ್ಯಾತ್ಮಿಕವಾದ ಉಪಾಸನೆ ಆಯ್ತಲ್ಲ,
ನಮ್ಮ ಶರೀರದ ಒಳಗಡೆ ಇರತಕ್ಕಂಥದ್ದೆಲ್ಲ ಆಧ್ಯಾತ್ಮಿಕವಾದದ್ದು. ಅದರಲ್ಲಿ ಬ್ರಹ್ಮದೃಷ್ಟಿಯನ್ನು ಹೇಗೆ ಮಾಡಿಕೊಳ್ಳಬೇಕು ಅಂತ ಅನ್ನೋದನ್ನು ಹೇಳಿದ್ದಾಯಿತು. ಈಗ ಆದಿ ದೈವಿಕವಾದ ಉಪಾಸನೆಗಳು ಏನದನ್ನ ನೋಡಿ. ಅಥ ದೈವೀ ತೃಪ್ತಿರಿತಿ ಭೃಷ್ಟೌ ಫಲಮಿತಿ ವಿದ್ಯುತಿ ಯಶ ಇತಿ ಪಶುಷು ಜ್ಯೋತಿರ್ತಿ ನಕ್ಷತ್ರೇಷು ಪ್ರಜಾತಿರಮೃತಮಾನಂದ ಇತ್ಯುಪಸ್ಥೆ ಸರ್ವಮಿತ್ಯಾಕಾಶೇ. ಇನ್ನೊಂದ್ಸರಿ ಪಾರಾಯಣ ಮಾಡಿಬಿಡೋಣ. ಇದು ಮಂತ್ರ ತಾನೆ, 2 ಸಲ ಹೇಳ್ಕೊಂಡು. ಅಥ ದೈವೀ ತೃಪ್ತಿರಿತಿ ವೃತ್ತೌ ಫಲಮಿತಿ ವಿದ್ಯುತಿ ಯಶ ಇತಿ ಪಶುಷು ಜ್ಯೋತಿರಿತಿ ನಕ್ಷತ್ರೇಷು ಪ್ರಜಾತಿರಮೃತಮಾನಂದ ಇತ್ಯುಪಸ್ಥೆ ಸರ್ವಮಿತ್ಯಾಕಾಶೇ. ಇದು ಏನಿದು ದೈವಿಕವಾದ ಆದಿ ದೈವಿಕವಾದ ಉಪಾಸನೆಗಳು. ಏನು ಹಿಂದೆ ಹೇಳಿದ ಅರ್ಥವೇ ಇದೆ. ಅಲ್ಲಿ ಕ್ಷೇಮ ಇತಿ ವಾಚಿ ಎಂಬುದಾಗಿ ಕ್ಷೇಮವೆಂದು ವಾಕ್ಯದಲ್ಲಿ ಮುಂತಾಗಿ ಹೇಳಿದ್ರಲ್ಲ, ಇಲ್ಲೂ ಅದೇನೆ. ಇಲ್ಲಿ ಏನು ಅಂತಂದ್ರೆ, ಇಲ್ಲಿ ದೈವೀಹಿ, ಅಲ್ಲಿ ಮಾನುಷಿ ಸಮಾಜ್ಞಾ ಅಂತ ಹೇಳಿದ್ರು. ಇಲ್ಲಿ ದೈವೀಹಿ ಅಂತಂದ್ರೆ ಏನು? ದೈವೀಹಿ ಸಮಾಜ್ಞಾ. ಇದು ದೈವಿ ಸಮಾಜ್ಞೆಗಳು. ಯಾರದು ಸಮಾಜ್ಞೆ ಅಂದ್ರೆ? ಈ ಜ್ಞಾನ ವಿಜ್ಞಾನ ಉಪಾಸನೆಗಳು ಸಮಾಜ್ಞೆ ಅಂದ್ರೆ ಹಿಂದೆ ಹೇಳಿದ್ರಲ್ಲ, ಅದನ್ನ ಆಧ್ಯಾತ್ಮಿಕವಾಗಿ ಹೇಳಿದ್ರು. ಈಗ ಆದಿ ದೈವಿಕವಾಗಿ ಹೇಳ್ತಾ ಇದ್ದಾರೆ. ಅಷ್ಟೇ ವ್ಯತ್ಯಾಸ. ಏನು ಅಂತಂದ್ರೆ, ಈ ದೈವಿ ಸಮಾಜ್ಞೆ ಅಂತ ಏನಿದೆ, ಆ ಜ್ಞಾನ ವಿಜ್ಞಾನ ಉಪಾಸನೆ ಅಂತಕ್ಕಂಥದ್ದು, ಅದು ಹೇಗಿದೆ ಅಂತಂದ್ರೆ ತೃಪ್ತಿರಿತಿ ವೃಷ್ಟೌ, ತೃಪ್ತಿ ಎಂಬುದಾಗಿ ಮಳೆಯಲ್ಲಿ, ಫಲಮಿತಿ ವಿದ್ಯುತಿ, ಫಲಂ ಎಂಬುದಾಗಿ ವಿದ್ಯುತ್ತಿನಲ್ಲಿ, ವಿದ್ಯುತ್ ಅಂದರೆ ಮಿಂಚು, ಮಿಂಚಿನಲ್ಲಿ, ಮತ್ತು ಯಶ ಇತಿ ಪಶುಷು, ಯಶಸ್ಸು ಎಂಬುದಾಗಿ ಪಶುಗಳಲ್ಲಿ, ಮತ್ತೆ ಜ್ಯೋತಿರಿತಿ ನಕ್ಷತ್ರೇಷು, ಜ್ಯೋತಿ ಎಂಬುದಾಗಿ ನಕ್ಷತ್ರಗಳಲ್ಲಿ, ಮತ್ತೆ ಪ್ರಜಾತಿರಮೃತಮಾನಂದ ಇತ್ಯುಪಸ್ಥೆ. ಪ್ರಜಾತಿ ಅಮೃತ ಆನಂದ ಎಂಬುದಾಗಿ ಉಪಸ್ಥದಲ್ಲಿ ಅಂತ ಹೇಳಿ, ಇವೆಲ್ಲವೂ ಕೂಡ ಇಲ್ಲಿ ಒಟ್ಟು ಸಮಷ್ಟಿ ರೂಪವಾಗಿ ಯಾವುದರಲ್ಲಿ ಸಮಷ್ಟಿ ಸರ್ವಮಿತ್ಯಾಕಾಶೆ, ಎಲ್ಲವನ್ನೂ ಕೂಡ ಅಂದ್ರೆ ಎಲ್ಲವೂ ಕೂಡ ಈ ಆಕಾಶದಲ್ಲಿ ಇವೆ ಎಂಬುದಾಗಿ ಉಪಾಸನೆಯನ್ನು ಮಾಡಬೇಕು. ಉಪಾಸನೆ ವಿಚಾರ ಇಲ್ಲಿ ಎಲ್ಲ ಬೇರೆದೆಲ್ಲ ಸುಲಭವಾಗಿದೆ. ಪ್ರಜಾತಿ ಅಮೃತ ಆನಂದ. ಪ್ರಜಾತಿ ಅಂತಂದ್ರೆ ಏನಿಲ್ಲ, ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಇವನ್ನ ಪಡ್ಕೊಳ್ಳೋದಷ್ಟೇ, ಸಂತಾನ ಅಭಿವೃದ್ಧಿ. ಅದರಿಂದ ಏನಾಗುತ್ತೆ? ಅಮೃತತ್ವ ಪ್ರಾಪ್ತಿ ಆಗುತ್ತೆ. ಯಾಕೆ? ಆಗ ಮಗನಿಂದ ಋಣ ವಿಮುಕ್ತಿ, ಪ್ರಸಿದ್ಧವಾದ ಶಾಸ್ತ್ರವಾಕ್ಯಗಳು ಅಷ್ಟೇ. ಮತ್ತೆ ವಿಮುಕ್ತಿನೇನು? ಅಮೃತತ್ವ. ಮತ್ತೆ ಆನಂದ ಅಂತಕ್ಕಂಥದ್ದು, ಅದಕ್ಕೆ ಅಮೃತತ್ವ ಬಂತು, ಆನಂದ. ಹೀಗೆ ಪ್ರಜಾತಿ ಅಮೃತ ಆನಂದ ಎಂಬುದಾಗಿ ಉಪಸ್ಥದಲ್ಲಿ ಹೀಗೆ ಉಪಾಸನೆಯನ್ನು ಹೇಳಿದ್ದಾರೆ. ಅಷ್ಟೇ, ಇಲ್ಲಿ ನೇರ ವಿಶೇಷ ಏನೂ ಇಲ್ಲ. ಭಾಷ್ಯ ನೋಡಿ. ಅಥ ಅನಂತರಂ ದೈವೀಹಿ ದೈವ್ಯ ದೇವೇಶು ಭವಾಹ. ದೈವೀಹಿ ಅಂತ ಇದೆ. ಇಲ್ಲಿ ದೈವೀಹಿ ಅಂತಕ್ಕಂಥದ್ದು ಏನಿದು? ಇಲ್ಲಿ ದೈವೀ ದೈವ್ಯೌ ದೈವ್ಯ ಎಂಬುದಾಗಿ ರೂಪವಾಗುತ್ತೆ. ಇದು ದೈವೀಹಿ ಅಲ್ಲ. ಯಾಕೆ? ದೈವೀ ಅಂತ ಮುಂದೆ ಸಮಾಜ್ಞಾ ಅಂತ ಇದೆ. ಸಮಾಜ್ಞಾ ಅಂತಂದ್ರು ಜ್ಞಾನ ವಿಜ್ಞಾನ ಉಪಾಸನೆ. ಸಮಾಜ್ಞಾ ಎಂಬುದಾಗಿ ಸ್ತ್ರೀಲಿಂಗ ಬಹುವಚನವಿರುವುದರಿಂದ
ಈ ದೈವಿ ಅಂತ ಅನ್ನೋದು ಕೂಡ ಶ್ರೀಲಿಂಗ ಬಹುವಚನ, ಅದು ಪ್ರಥಮ ವಿಭಕ್ತಿಲಿರಬೇಕು, ಅದು ಪ್ರಥಮ ವಿಭಕ್ತಿ. ಆದ್ದರಿಂದ ದೈವ್ಯ ಎಂಬುದಾಗಿ ನಾವು ಮಾಡಿಕೊಳ್ಳಬೇಕು. ದೈವ್ಯ ದೈವ್ಯ ಅಂತಂದ್ರೇನು? ದೇವೇಶು ಭವಾಹ ಅಂದ್ರೆ ದೇವತೆಗಳಲ್ಲಿ ಇರ್ತಕ್ಕಂತಹವು. ಏನಿದು? ಸಮಾಜ್ಞಾ, ಅದರಲ್ಲಿರ್ತಕ್ಕಂಥ ಏನು ಏನಂದು ಸಮಾಜ್ಞಾ ಅಂದ್ರೆ ಈಗ ಒಂಥರ ವಿಜ್ಞಾನ ವಿಜ್ಞಾನ ಉಪಾಸನೆ. ಅದನ್ನ ಹೇಗೆ ಹೇಗೆ ನಾವು ಮಾಡ್ಕೊಳ್ಬೇಕು ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ. ಸಮಾಜ್ಞಾ ಉಚ್ಯಂತೆ ಹೇಳ್ತೇವೆ ಅಂತೇಳಿ ತೃಪ್ತಿ ಇತಿ ವೃಷ್ಟವು. ತೃಪ್ತಿ ಎಂಬುದಾಗಿ ವೃಷ್ಟಿಯಲ್ಲಿ, ಮಳೆಯಲ್ಲಿ. ಯಾತಕ್ಕೆ? ಮಳೆ ಬಂದ್ರೆ ಬೆಳೆ ಆಗುತ್ತೆ, ಬೆಳೆ ಬಂದ್ರೆ ಎಲ್ಲ ಆಹಾರ ಸಾಮಗ್ರಿ ಯಥೇಚ್ಛವಾಗುತ್ತೆ, ಅದರಿಂದ ತೃಪ್ತಿ ಉಂಟಾಗುತ್ತೆ. ತೃಪ್ತಿ ಇತಿ ವೃಷ್ಟವು. ಮತ್ತು ವೃಷ್ಟೇ ಇಲ್ಲೇ ಬರೀತಾರೆ, ವೃಷ್ಟೇ ಅನ್ನಾದಿ ದ್ವಾರೇಣ ತೃಪ್ತಿ ಹೇತುತ್ವ. ವೃಷ್ಟೇ ಅಂದ್ರೆ ಮಳೆಯು ಅನ್ನಾದಿ ದ್ವಾರೇಣ, ಅನ್ನವೇ ಮುಂತಾದಂತರ ಮುಖಾಂತರವಾಗಿ ಅನ್ನ ಕೊಡುತ್ತಲ್ಲ, ಅದು ಬೆಳೆ ಬೆಳೀತಾರೆ ಅದೇ ಅನ್ನ. ಆ ಅನ್ನವೇ ಮುಂತಾದನ್ನು ಕೊಡುವುದರ ಮುಖಾಂತರ ಏತಕ್ಕೆ ಕಾರಣವಾಗುತ್ತೆ? ತೃಪ್ತಿಯ ಕಾರಣವಾಗುವುದರಿಂದ. ತೃಪ್ತಿ ಹೇತುತ್ವ, ತೃಪ್ತಿಯ ಕಾರಣವಾಗಿರುವುದರಿಂದ ಏನು? ಬ್ರಹ್ಮೈವ ತೃಪ್ತ್ಯಾತ್ಮನ ವೃಷ್ಟವು ವ್ಯವಸ್ಥಿತ. ಈ ಬ್ರಹ್ಮವೇ ತೃಪ್ತಿ ಎಂಬ ಸ್ವರೂಪದಿಂದ, ಎಲ್ಲಿ ಈ ತೃಪ್ತಿ ಎಂಬ ಸ್ವರೂಪದಿಂದ ಬ್ರಹ್ಮವೇ ವೃಷ್ಟಿಯಲ್ಲಿ ವ್ಯವಸ್ಥಿತವಾಗಿದೆ. ಮಳೆಯಲ್ಲಿ ವ್ಯವಸ್ಥೆ ಏನದು? ಎಲ್ಲ ಕೊಡುತ್ತೆ, ಅದು ಎಲ್ಲ ಸರಿ. ಆದ್ರೆ ಏನದರ ಮೂಲ ಏನು? ಅಂದ್ರೆ ಬ್ರಹ್ಮ ಎಂಬುದಾಗಿ ತೃಪ್ತ್ಯಾತ್ಮನ ವೃಷ್ಟ ವ್ಯವಸ್ಥಿತಂ. ಈ ಬ್ರಹ್ಮವೇ ತೃಪ್ತಿ ಸ್ವರೂಪದಿಂದ ವೃಷ್ಟಿಯಲ್ಲಿ ವ್ಯವಸ್ಥಿತವಾಗಿದೆ ಇದೆ ಅಂತ ಎಂಬುದಾಗಿ ಇತಿ ಉಪಾಸ್ಯಂ, ಹೀಗೆಂದು ಉಪಾಸನೆ ಮಾಡಬೇಕು. ತಥಾ ಅನ್ಯೇಷು ತೇನ ತೇನ ಆತ್ಮನ ಬ್ರಹ್ಮೈವ ಉಪಾಸ್ಯಂ. ಇದೇ ರೀತಿ, ಇದೇ ಅರ್ಥ. ಏನು? ಬಲಮಿತಿ ವಿದ್ಯುತ್ ಅಂತ ಇದೆ. ಈ ಬಲ ಅಂತಂದ್ರೆ ಏನು? ಬಲ ಅಂತಕ್ಕಂಥ ಸಾಮರ್ಥ್ಯ. ಅದ್ಯಾವುದು? ಮಿಂಚಿನಲ್ಲಿ ಎಷ್ಟೋ ಸಾಮರ್ಥ್ಯ, ಎಷ್ಟೋ ಬಲವಾದ ವಿದ್ಯುತ್ ಪ್ರಸರಣ ಆದಲ್ಲಿ ಎಷ್ಟೋ. ಒಂದು ಸಾರಿ ಒಂದು ತೀವ್ರವಾದ ಮಿಂಚು ಬಂದ್ರೆ ಅದು ಏನೋ ಹೇಳ್ತಾನೆ, ಇಡೀ ಎಲ್ಲಿ ಬರುತ್ತೆ ಅಷ್ಟಕ್ಕೂ ಕೂಡ ವಿದ್ಯುತ್ ಸರಬರಾಜನ್ನು ಮಾಡ್ಬೋದಂತೆ, ಅಷ್ಟೊಂದು ಶಕ್ತಿಯುತವಾಗಿರ್ತಕ್ಕಂಥ ಅದು. ಆದ್ದರಿಂದ ಏನಾಗುತ್ತೆ, ಅದು ಹಾಗೆ ಆ ಒಂದು ಆ ಸ್ವರೂಪದಿಂದ ಬ್ರಹ್ಮವೇ ಅಲ್ಲಿ ಶಕ್ತಿ ಸ್ವರೂಪ, ಬಲ ಸ್ವರೂಪ. ಅದು ಯಾವುದದು? ಬ್ರಹ್ಮವೇ ಎಂಬುದಾಗಿ ಉಪಾಸನೆ ಮಾಡಬೇಕು. ತಥಾ ಬಲರೂಪೇಣ ವಿದ್ಯುತ್ ಯಶೋ ರೂಪೇಣ, ಬಲರೂಪದಿಂದ ವಿದ್ಯುತ್ತಿನಲ್ಲಿ, ಯಶಸ್ಸು ಎಂಬುದಾಗಿ ಪಶುಗಳಲ್ಲಿ, ಜ್ಯೋತಿ ರೂಪೇಣ ನಕ್ಷತ್ರೇಶು, ಜ್ಯೋತಿ ರೂಪದಿಂದ ನಕ್ಷತ್ರಗಳಲ್ಲಿ, ಪ್ರಜಾತಿ ಅಮೃತತ್ವ ಪ್ರಾಪ್ತಿ ಅಂದ್ರೆ ಪ್ರಜಾತಿ ತಂದ್ರೇನು? ಪುತ್ರೇಣ ಋಣ ವಿಮೋಕ್ಷ ದ್ವಾರೇಣ. ಪುತ್ರ ಪೌತ್ರಾದಿಗಳನ್ನು ಪಡೆಯತಕ್ಕದ್ದು. ಪುತ್ರ ಅಂದ್ರೇನು? ಅವನು ಋಣ ವಿಮೋಕ್ಷ ದ್ವಾರೇಣ, ಅವನು ಋಣವನ್ನ ವಿಮುಕ್ತಿಗೊಳಿಸುತ್ತಾನೆ. ತಂದೆ ಋಣವನ್ನ ಎನ್ನುವ ದೃಷ್ಟಿಯಿಂದ ಯಾವಾಗ ಮುಕ್ತಿ ಮೋಕ್ಷ ಅಂತ ಆಗುತ್ತೋ ಅಮೃತತ್ವ. ಈ ಅಮೃತತ್ವ ಅಂದ್ರೆ ಅಮೃತತ್ವ ಅಲ್ಲ, ಇಲ್ಲಿ ಸಾಪೇಕ್ಷಿಕವಾದ ಅಮೃತತ್ವ, ಸಾಪೇಕ್ಷವಾದ ಅಮೃತತ್ವ ಅಷ್ಟೇ. ಈಗ ಪ್ರಜಾತಿಯಿಂದ ಅಮೃತತ್ವ, ಆಮೇಲೆ ಅಮೃತತ್ವ, ಆಮೇಲೆ ಆನಂದ ಸುಖ. ಆ ವಿಮುಕ್ತಿ ಆಯ್ತು ಅಂದ್ರೆ ಆನಂದ ಸುಖ. ಈ ಚೇತ ಸರ್ವಂ ಉಪಸ್ಥ ನಿಮಿತ್ತಂ. ಇವೆಲ್ಲವೂ ಕೂಡ ಎಲ್ಲ ಎಲ್ಲಿಂದ ಆಗುತ್ತೆ? ಉಪಸ್ಥ ನಿಮಿತ್ತದಿಂದ ಆಗುತ್ತದೆ. ಉಪಸ್ಥ ಇಂದ್ರಿಯ ಅಂತ ಅರ್ಥ. ಎಲ್ಲವೂ ಕೂಡ ಈ ಉಪಸ್ಥ ಅಂದ್ರೆ ಏನು? ಈ ಒಂದು ವಿಸರ್ಜನ ಕ್ರಿಯೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಇಂದ್ರಿಯಗಳು. ಹಾಗೆ ಮಾಡಿಕೊಂಡು ಹೀಗೆ ಇದು ತಂದು ಇದೆಯಲ್ಲ, ಈಗ ಪ್ರಜಾತಿ ಅರ್ಥ, ಇವೆಲ್ಲವೂ ಏನು? ಬ್ರಹ್ಮ ಇವ ಅನೇನ ಆತ್ಮನ ಪ್ರತಿಷ್ಠಿತಂ ಇತಿ ಉಪಾಸ್ಯಂ.
ಬ್ರಹ್ಮವೇ ಈ ರೂಪದಿಂದಾಗಿ ಈ ಸ್ವರೂಪದಿಂದಾಗಿ ಇವುಗಳಲ್ಲಿ ಇವೆ ಎಂಬುದಾಗಿ ಉಪಾಸ್ಯಂ ಉಪಾಸ ಬ್ರಹ್ಮವು ಉಪಾಸ್ಯವಾಗಿದೆ, ಬ್ರಹ್ಮವನ್ನು ಉಪಾಸನೆ ಮಾಡಬೇಕು ಎಂಬುದಾಗಿ ಅರ್ಥ. ಮತ್ತು ಸರ್ವಂ ಹಿ ಆಕಾಶೇ ಪ್ರತಿಷ್ಠಿತಂ, ಎಲ್ಲವೂ ಕೂಡ ಆಕಾಶದಲ್ಲಿ ಪ್ರತಿಷ್ಠಿತವಾಗಿದೆ. ಅತಃ ಯತ್ ಸರ್ವಂ ಆಕಾಶೇ ಅಂದ್ರೆ ಯಾವ ಸರ್ವ ಎಂಬುದಾಗಿ ಎಲ್ಲವೂ ಕೂಡ ಆಕಾಶದಲ್ಲಿ ಪ್ರತಿಷ್ಠಿತವಾಗಿದೆಯೋ ಅದು ಯಾವುದದು? ತದ್ ಬ್ರಹ್ಮೈವ ಇತಿ ಉಪಾಸ್ಯಂ, ಅದು ಬ್ರಹ್ಮವೇ ಎಂಬುದಾಗಿ ಅದು ಉಪಾಸ್ಯವಾಗಿದೆ, ಅದನ್ನು ಉಪಾಸನೆಯನ್ನು ಮಾಡಬೇಕು ಎಂಬುದಾಗಿ ಅದರ ಒಂದು ಅರ್ಥ ಆಗುತ್ತೆ. ಈಗ ಆದಿ ದೈವಿಕ ಆಯಿತು, ಆಧ್ಯಾತ್ಮಿಕವಾಗಿ ಆಯಿತು, ಮತ್ತೆ ಭೌತಿಕವಾಗಿ ಅನ್ನ ಅದರ ಉಪಾಸನೆ ಆಯಿತು. ಅಂದ್ರೆ ಮೂರು ಆಯಿತು, ಆದಿ ಭೌತಿಕ, ಆಧ್ಯಾತ್ಮಿಕ ಮತ್ತೆ ಆದಿ ದೈವಿಕ, ಮೂರು ಆಯ್ತು. ಇಲ್ಲಿ ಇನ್ನು ಮುಂದೆ ಏನ್ ಹೇಳ್ತಾರೆ? ಈ ಒಂದು ಬ್ರಹ್ಮವನ್ನ ಅದು ಬಗೆಯಾಗಿರ್ತಕ್ಕಂಥ ವಿಧ ವಿಧವಾಗಿರ್ತಕ್ಕಂಥ ಧರ್ಮಗಳುಳ್ಳದ್ದಾಗಿದೆ ಎಂಬುದಾಗಿ ಉಪಾಸನೆ ಮಾಡಬೇಕು. ಏನು ಇಂತಿಂಥ ಧರ್ಮ ಇದರಲ್ಲಿದೆ ಅಂತನ್ನೋದಾಗಿ ಉಪಾಸನೆ ತಾನೆ, ಉಪಾಸನೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಮುಂದೆ ಬರ್ತಕ್ಕಂಥದ್ದು. ಇದು ಏನಿಲ್ಲ, ಇದು ಪ್ರತಿಷ್ಠೇತ್ಯುಪಾಸೀತ, ಬ್ರಹ್ಮವನ್ನ ಪ್ರತಿಷ್ಠೆ ಎಂದು ಉಪಾಸನೆ ಮಾಡಿದರೆ ಪ್ರತಿಷ್ಠಾವಾನ್, ಅವನು ಪ್ರತಿಷ್ಠಾವಂತನಾಗುತ್ತಾನೆ, ಅಂದ್ರೆ ನೆಲೆ ನಿಲ್ಲುವನಾಗುತ್ತಾನೆ. ಅಂದ್ರೆ ಏನಯ್ಯ ಇವನು ನೆಲೆನೇ ಇಲ್ಲ ಕಣಯ್ಯ, ನೆಲೆ ಇಲ್ಲ ಇವನಿಗೆ, ಏನು ಸುಮ್ಮನೆ ಪರದಾಡ್ತಾ ಇರೋ ಅಲ್ಲ, ಇವನು ಪ್ರತಿಷ್ಠಾವಾನ್, ನೆಲೆ ನಿಂತವನಾಗಿ ಆಗುತ್ತಾನೆ. ಅಂದ್ರೆ ಮಹ ಇತ್ಯುಪಾಸೀತ, ಬ್ರಹ್ಮವನ್ನ ಮಹಾ ಎಂದು ಉಪಾಸನೆ ಮಾಡಿದರೆ ಅವನೇನ್ ಮಾಡ್ತಾನೆ? ಮಹಾನ್ ಭವತಿ, ಅವನು ಕೂಡ ಮಹತ್ತಾಗುತ್ತಾನೆ. ತನ್ಮನ ಇತ್ಯುಪಾಸೀತ, ಅದನ್ನ ಮನಸ್ಸು ಎಂದು ಉಪಾಸನೆ ಮಾಡಬೇಕು. ಮನಸ್ಸನ್ನು ಉಪಾಸನೆ ಮಾಡಿದರೆ ಮಾನವಾನ್ ಭವತಿ, ಅವನು ಮಾನವಂತರಾಗುತ್ತಾನೆ. ತನ್ನಮ ಇತ್ಯುಪಾಸೀತ, ಅದನ್ನು ನಮ ಅಂದ್ರೆ ಒಂದು ಪ್ರಕ್ವಿಭಾವ ನಮಸ್ಕಾರ ಅಂತ, ನಮ ಪ್ರತಿಭಾವೆ ಅಂತ, ಪ್ರಕ್ವಿಭಾವೆ ಅಂತಂತ ಬಗ್ಗೆ ನಮಸ್ಕಾರ ಮಾಡ್ತಕ್ಕಂಥದ್ದು ಅಂತ ಇದೆ. ಹಾಗೆಂದು ಉಪಾಸನೆ ಮಾಡಿದರೆ ನಮ್ಯಂತೆ ಅಸ್ಮೈ ಕಾಮ, ಅಂದ್ರೆ ಇವನಿಗೆ ಎಲ್ಲ ಕಾಮಗಳು ಕೂಡ ಇವನ ಕಾಲಿನ ಅಡಿಯಲ್ಲಿ ಬಿದ್ದು ನಮಸ್ಕರಿಸಿ, ಓ ನನ್ನ ಸ್ವೀಕರಿಸು, ನನ್ನ ಸ್ವೀಕರಿಸು, ನಾನು ಬರ್ತೇನೆ ಯಾವ ಅಂತ ಬೇಡ್ಕೊಳ್ತಾ ಇರ್ತವಂತೆ. ಏನು ತನ್ನಮ ನಮಸ್ಕಾರ ಅಂತಂದ್ರೆ ಉಪಾಸನೆ ಮಾಡಿದ್ರು, ನಮಸ್ಕಾರ ರೂಪವನ್ನೇ ಉಪಸ್ಕಾರ ಮಾಡಿದ್ರು, ಉಪಾಸನೆ ಮಾಡಿದ್ರು. ತದ್ಬ್ರಹ್ಮೇತ್ಯುಪಾಸೀತ ಬ್ರಹ್ಮವಾನ್ ಭವತಿ, ಅವನು ಬ್ರಹ್ಮ ಎಂದು ಉಪಾಸನೆ ಮಾಡಿದರೆ ಅವನು ಬ್ರಹ್ಮವುಳ್ಳವನಾಗಿ ಆಗುತ್ತಾನೆ. ತದ್ಬ್ರಹ್ಮಣ ಪರಿಮರ ಇತ್ಯುಪಾಸೀತ, ಅದು ಬ್ರಹ್ಮದ ಪರಿಮರ ಎಂಬುದಾಗಿ ಉಪಾಸನೆ ಮಾಡಿದರೆ, ಅಂದ್ರೆ ಏನು ಪರಿಮರ ಅಂತಂದ್ರೆ ಈ ಇದರಲ್ಲಿ 5 ದೇವತೆಗಳು ಇವೆ ಅಂತಕ್ಕಂಥ. 5 ದೇವತೆಗಳು ಅಂದ್ರೆ ಪರಿಮರಿಯಂತೆ ಅಂತ ಭಾಷೆ ಬರೆದಿದ್ದಾರೆ, ಅದು ಇರ್ತೇವೆ. ಅಂದ್ರೆ ವಿದ್ಯುತ್, ವೃಷ್ಟಿ, ಚಂದ್ರಮ, ಆದಿತ್ಯ, ಅಗ್ನಿ. ಹಾಗಾಗಿ ಇವನ್ನ ಈ ವಾಯು ಅಂತ ಇದೆಯಲ್ಲ ಅದನ್ನ ಪರಿಮರ ಅಂತಕ್ಕಂಥ ಇವೆಲ್ಲ ಸೇರಿರ್ತಕ್ಕಂಥ ವಾಯು ಎಂಬುದಾಗಿ ಈ ಬೇರೆ ಉಪನಿಷತ್ತುಗಳೆಲ್ಲ ಹೇಳಿಬಿಟ್ಟಿದ್ದಾರೆ. ಆದ್ದರಿಂದ ಹೀಗೆಂದು ಉಪಾಸನೆ ಮಾಡುವನು ಅವನಿಗೆ ಏನಾಗಿದೆ, ಏನ್ ಮಾಡ್ತಾರೆ, ಹಾಗೆ ಮಾಡಿದ್ರೆ ಏನಾಗುತ್ತೆ ಗೊತ್ತೇನು? ಪರ್ಯೇಣಂ ಮ್ರಿಯಂತೆ ದ್ವಿಷಂತಹ ಸಪತ್ನಾಹ. ಇವೆಲ್ಲ ನಮಗೆ ಇದ್ರದ್ದು ಅಷ್ಟೇನು ಇದಿಲ್ಲ. ಅದೇ ಅವರೆಲ್ಲ ಏನಾಗ್ತಾರೆ, ಶತ್ರುಗಳೆಲ್ಲರೂ ಕೂಡ ನಾಶವಾಗಿ ಹೋಗುತ್ತಾರೆ ಅಂತ, ನಾಶವಾಗಿ ಬಿಡುತ್ತಾರೆ. ಮತ್ತೆ ಮತ್ತೆ ಈ ಭ್ರಾತೃವ್ಯ ಅಂದ್ರೆ ಏನು, ಅವರೆಲ್ಲ ಇದು ಅದೇ ಅಷ್ಟೊಂದು ಹಿತ
ಭ್ರಾತೃವೇದ ದಾಯಾದಿಗಳು ಅಂತ. ಈ ದಾಯಾದಿಗಳು ಏನ್ ಮಾಡ್ತಾರೆ, ಅವರೂ ಕೂಡ ಅಂದ್ರೆ ನಿಮಗೆ ಕೆಟ್ಟದ್ದನ್ನ ಬಯಸತಕ್ಕಂತ ದಾಯಾದಿಗಳೆಲ್ಲರೂ ಕೂಡ ನಾಶವಾಗಿ ಬಿಡುತ್ತಾರೆ ಅಂತ ಅರ್ಥ. ಇದು ಈ ಒಂದು ಮಂತ್ರದ ಭಾಗ ಮಾತ್ರ ಹೇಳ್ಕೊಂಡು ಭಾಷ್ಯ ಭಾಗವನ್ನ ಮುಂದಿನ ಭಾಗದಲ್ಲಿ ವಿಚಾರ ಮಾಡೋಣ. ನೋಡಿ, ತತ್ಪ್ರತಿಷ್ಠೇತ್ಯುಪಾಸೀತ ಪ್ರತಿಷ್ಠಾವಾನ್ ಭವತಿ, ತನ್ಮಹ ಇತ್ಯುಪಾಸೀತ ಮಹಾನ್ ಭವತಿ, ತನ್ಮನ ಇತ್ಯುಪಾಸೀತ ಮಾನವಾನ್ ಭವತಿ, ತನ್ನಮ ಇತ್ಯುಪಾಸೀತ ನಮ್ಯಂತೆ ಯಸ್ಮೈ ಕಾಮಾಃ, ತದ್ಬ್ರಹ್ಮೇತ್ಯುಪಾಸೀತ ಬ್ರಹ್ಮವಾನ್ ಭವತಿ, ತದ್ಬ್ರಹ್ಮಣಃ ಪರಿಮರ ಇತ್ಯುಪಾಸೀತ ಪರ್ಯೇಣ ಮ್ರಿಯಂತೆ ವಿಶಂತಸ್ಸ ಪತ್ನಾಃ, ಪರ್ಯೇ ಪ್ರಿಯಾ ಭ್ರಾತೃವ್ಯಾ. ಇಷ್ಟು ಕೂಡ ಭ್ರಾತೃ ದಾಯನ ಸುಖಬಿಡ್ತಾರೆ, ಕೆಟ್ಟದ್ದು ಮಾಡೋದ್ರಿಂದ ನಾಶವಾಗಿ ಬಿಡ್ತಾರೆ ಅಂತ ಇದರ್ಥ. ಇದು ಅದೇ ಇಷ್ಟೇ ಉಪಾಸನೆ ಮಾಡೋದು ಹೀಗಾಗುತ್ತೆ ಅಂತಕ್ಕಂಥ ಒಂದು ಅರ್ಥವನ್ನು ಹೇಳ್ತಕ್ಕಂಥ ಭಾಗ ಇದು. ಇದ್ರ ಭಾಷ್ಯ ಭಾಗ ಅಷ್ಟೇ, ಇದ್ರ ವಿವರಣೆ ಕೊಟ್ಟಿದ್ದಾರೆ ಅಷ್ಟೇ. ಅದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.